ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ಮತ್ತು ಶಿವರಾತ್ರಿ ಹಬ್ಬದ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ಬೋದು, ನಾನು ತಲೆ ಸ್ನಾನ ಮಾಡ್ಕೊಂಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಬಂದು ಕೂತ್ಕೊಂಡೆ. ಮತ್ತು ಮಧ್ಯಾಹ್ನ ಆಲ್ರೆಡಿ ನಮ್ಮ ನವ್ಯಂದು ಹೇರ್ ಕಟ್ಟಿಂಗ್ ಮಾಡಿಸಿದ್ದೀವಿ. ನೋಡ್ಬೋದು, ನಿನ್ನೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದ್ದು ಕೂಲ್ದ. ಬಟ್ ಆಕಿ ನವ್ಯ ಕೂಲ್ದನ ಹಿಡಿದು ಜಕ್ಕೊಳೋದು, ಮುಖದ ಮೇಲೆಲ್ಲ ನಾನು ಕ್ಲಿಪ್ ಹಾಕಿದ್ರು ಅದು ಕ್ಲಿಪ್ ತೆಗೆದ್ಬಿಟ್ಟು ತಕ್ಕೊಂಬಿಟ್ಟು ಜಕ್ಕೊಂಡು ಮುಖದ ಮ್ಯಾಗೆಲ್ಲ ಕೂಲ್ದ ಹರಡ್ಕೊಂಬಿಡ್ತಾಳೆ. ಹಾಗಾಗಿ ಕಟ್ಟಿಂಗ್ ಮಾಡಿಸ್ಬಿಟ್ಟೆ, ಹೇರ್ ಕಟ್ಟಿಂಗು. ಸ್ವಲ್ಪ ಫ್ರೀಯಾಗಿರುತ್ತೆ ಆಕೆಗೆ ಅಂತ ಹೇಳಿಬಿಟ್ಟು. ಆಕೆಗೆ ಇರಿಟೇಷನ್ ಆಗುತ್ತೋ ಏನೋ ಗೊತ್ತಿಲ್ಲ, ಹಂಗಾಗಿ ಅವನ್ನ ಕೂಲ್ದಾಗ ಜಕ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ ಕ್ಲಿಪ್ಪನ್ನ ತಕ್ಕೊಂಡು. ಅದಕ್ಕೆ ಕಟ್ಟಿಂಗ್ ಮಾಡಿಸ್ಬಿಟ್ಟೆ. ಬಿಡಬೇಕು ಅಂತ ಅಂದ್ಕೊತೀನಿ, ಬಟ್ ಆಕೆಗೆ ಅದು ಇದು ಆಗಂಗಿಲ್ಲ, ಇರಿಟೇಷನ್ ಆಗುತ್ತೋ ಏನೋ. ಕೂದಲು ಇದ್ರೆ ಮತ್ತು ಕ್ಲಿಪ್ ಹಾಕಿರ್ತೀವಲ್ಲ ಅವೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾವೆ ನೋಡ್ರಿ, ಅದಕ್ಕೆ ಆಕೆಗೆ ಆಗಿ ಬರೋಲ್ಲ. ಹೇರ್ ಕಟ್ಟಿಂಗ್ ಮಾಡಿಸಿದೆ ಮಧ್ಯಾಹ್ನ. ಮತ್ತು ಮನೆಗೆ ಬಂದು ಮಾಡಿ ಹೋಗ್ತಾರೆ ಅವ್ರ ಅಂಕಲ್. ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ತಲೆ ಸ್ನಾನ ಮಾಡ್ಕೊಂಬಂದೆ. ದೇವ್ರ ವಸ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಮರುದಿನ ಶಿವರಾತ್ರಿ ಹಬ್ಬ ಐತೆ ನೋಡ್ರಿ. ಶಿವರಾತ್ರಿ ಹಬ್ಬಕ್ಕೆ ಅವತ್ತು ಎಲ್ಲನೂ ನೀಟಾಗಿ ಪೂಜೆ ಮಾಡ್ಕೊಂಡ್ರಾಯ್ತು. ಇವಾಗ ಬರೀ ಇವನ್ನೆಲ್ಲ ತೊಳೆದು ಒರೆಸಿಟ್ಕೊಂಡ್ರಾಯ್ತು ಅಂಥೇಳಿ ಕ್ಲೀನ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು, ಸಾಯಂಕಾಲ ಪಾತ್ರೆ ಎಲ್ಲ ತೊಳೆದಿದ್ದು ಪುಟ್ಟಿಯೊಳಗಿದ್ವು, ಹಾಗಾಗಿ ಅವನ್ನೆಲ್ಲ ಜೋಡ್ಸಾಕತ್ತಾರ ನಮ್ಮ ಮನೆಯವರು. ಆಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು. ಅಡುಗೆಗೆ ರೆಡಿ ಮಾಡ್ಕೊರಿ ನೀವು ಅಂತಂದು ಹೇಳಿದೆ. ಮತ್ತು ಮಾಡ್ತೀನಿ ಅಂದ್ಬಿಟ್ಟು ಅವನ್ನೆಲ್ಲ ಜೋಡಿಸ್ಕೊಳಕತ್ತಾರ. ಫಸ್ಟ್ ಅವನ್ನೆಲ್ಲ ಪುಟ್ಟೆನೋ ತೆಗೆದಿಟ್ಕೊಂಡ್ಬಿಟ್ರೆ ನಮ್ಗೆ ಅಡುಗೆಗೆ ಏನೇನು ಬೇಕು ನೋಡ್ರಿ ಅವು ಈಸಿಯಾಗಿ ಕೈಗೆ ಸಿಗ್ತಾವೆ ಅಂಥೇಳಿ ಜೋಡಿಸಾಕತ್ತಾರ. ಅಡುಗೆನೂ ಮತ್ತು ರಾತ್ರಿ ಪ್ರಿಪೇರ್ ಮಾಡಾಕತ್ತಿದ್ರು. ಚಪಾತಿ ಹಿಟ್ಟು ನಾದಿಟ್ಟಿದ್ರು ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರು. ಚೆನ್ನಾಗಿತ್ತು ಟೊಮೆಟೊ ಗೊಜ್ಜು. ಅಷ್ಟು ಖಾಲಿ ಆಯಿತು, ಒಂಚೂರು ಉಳಿಲಿಲ್ಲ. ಇದು ಏನಪ್ಪ ಅಂದ್ರೆ ಕಡಾಳಿಗೆ ಒಳಗೆ ಒಂಚೂರು ಬಿಟ್ಕೊಂಡಿತ್ತು, ಅದನ್ನಷ್ಟು ತೆಗೆದು ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೇ ಉಳಿದಿತ್ತು. ಮತ್ತು ಹಂಗೆ ವಾಶ್ ಮಾಡ್ಕೊಂಬಿಟ್ರು ಬೆಳಿಗ್ಗೆ. ಈಗ ನೋಡ್ಬೋದು, ನಾನು ದೇವ್ರ ವಸ್ತುಗಳನ್ನೆಲ್ಲ ಪೀತಾಂಬರ ಹಚ್ಚಿ ತೊಳಿತೀನಿ. ಬರೀ ಪೀತಾಂಬರ ಹಚ್ಚಿ ತೊಳೆದ್ರನ್ನ ಸ್ವಚ್ಛ ಆಕ್ಕವು. ಮತ್ತು ಭಾಳ ಟೈಮ್ ಹಿಡಿತೈತಿ ಫ್ರೆಂಡ್ಸು ಇದು ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡೋದು. ದೊಡ್ಡವಾದ್ರೆ ಬೇಗ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಬಿಡ್ಬೋದು. ಬಟ್ ಇವೇನಂದರೆ ಇಟ್ಟಿಟ ಇರ್ತಾವೆ ನೋಡ್ರಿ, ಎಲ್ಲನೂ ಪೀತಾಂಬರ ಹಚ್ಚಿ ತಿಕ್ಕಬೇಕು. ಅವೆಲ್ಲ ಒಂದು ಸ್ವಲ್ಪ ಬೆಳ್ಳಗಾಗೋ ಮಟ್ಟನ ತಿಕ್ಕಂತ ಕುಂತ್ಬಿಡ್ತೀನಲ್ಲ, ಒಂದು ಸ್ವಲ್ಪ ಟೈಮ್ ಹಿಡಿದ್ಬಿಡ್ತೈತಿ. ಹಾಗಾಗಿ ಟೈಮ್ ಹಿಡಿದ್ರೆ ಪರವಾಗಿಲ್ಲ, ಮಾಡ್ಕೊಳ್ಳೇಬೇಕಲ್ಲ ಹಬ್ಬದಾಗ. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆಂದ ಆಕೈತಿ ನೋಡ್ರಿ. ಎಲ್ಲ ತಿಕ್ಕಿ ತೊಳೆದು ಒರೆಸಿಟ್ಟಿನಿ. ಆದ್ರೂ ಸ್ವಲ್ಪ ಕಲಿ ಆಗ್ಬಿಡ್ತಾವೆ. ಒಂದು ಸ್ವಲ್ಪ ಎಲ್ಲ ತಿಕ್ಕಿ ತೊಳೆಯಾಗಿ ನೋಡ್ರಿ, ಆಗ ತಿಕ್ಕಿ ತೊಳೆದು ಒರೆಸ್ಕೊಂಡ್ರೆ ಈ ಹಣೆ ಬರಾಕೈತಿ. ಚಿಕ್ಕ ಭಾಳ ಕೈ ಹಿಡಿತಾವೆ ನಾನು, ಹಂಗಾಗಿ ಒರೆಸಿನಿ. ಈಗ ಈ ಬಟ್ಟೆ ಮುಚ್ಚಿಡ್ತೀನಿ. ಧೂಳ ಪಾಳ ಹರಿದಾವು ಎಲ್ಲ. ನಿನ್ನೂ ಮಾತಾಡ್ತೀನಿ ಟಿವಿ ಆಫ್ ಆಯ್ತಾ? ಹೌದು ನೋಡ್ರಿ, ಮುಚ್ಚಿಟ್ಟಿನಿ. ಬೆಳಿಗ್ಗೆ ಕಸ ಗುಡಿಸ್ತೀವಲ್ಲ, ಅದು ಧೂಳು ಬಂದು ಇದ್ರ ಮ್ಯಾಗ ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ಥರ ಬಟ್ಟೆ ಮುಚ್ಚಿಟ್ಬಿಡ್ತೀನಿ. ಎಲ್ಲ ತೆಗೆದಿಟ್ಟಿನಿ. ನಾಳೆ ಇದನ್ನೆಲ್ಲ ಒಂದು ಸ್ವಲ್ಪ ರಂಗೋಲಿ ಹಾಕಿರ್ತೀನಲ್ಲ, ರಂಗೋಲಿ ತೆಗೆದು ಒಂದು ಸ್ವಲ್ಪ ಧೂಳ ಹೂವಿಂದು ಇದು ಬಿದ್ದಿರ್ತೈತಲ್ಲ ಅದೆಲ್ಲ ತೆಗೆದು ಒಂಚೂರು ಇದನ್ನು ಸೋಪು ಬ್ರಷ್ ತೊಗೊಂಡು ಉಜ್ಜಿ ಆಮೇಲೆ ಒರೆಸ್ಕೊಂಡ್ಬಿಟ್ವಿ ಅಂದ್ರೆ ಸ್ವಚ್ಛ ಆಕೈತಿ ನೋಡ್ರಿ. ಹಿಂಗಾಗೈತಿ, ಸ್ವಚ್ಛ ಮಾಡಬೇಕು ಬೆಳಿಗ್ಗೆ. ಆಮೇಲೆ ನಾವೇ ಇಲ್ಲಿ ಕುಂತಾಳ, ನಾವಕ್ಕ ಇಲ್ಲಿ ಕುಂತಾಳ. ಆಕೆಗೆ ಟಿ ವಿ ಆಫ್ ಮಾಡೀನಿ. ಹಾಗಾಗಿ ಇಲ್ಲಿ ನೋಡ್ರಿ, ನಾನು ತಿಕ್ಕಿ ಒರ್ಸಾಕತ್ತಿದ್ನೆ. ಇವರು ಒಗ್ಗರಣೆ ಕೊಡಾಕತ್ತಾರ, ಟೊಮೆಟೊ ಗೊಜ್ಜು ಮಾಡಾವಂತಾರ. ಚಪಾತಿ ಹಿಟ್ಟು ನಾದಿಟ್ಟಾರ. ಈಗ ಚಪಾತಿ ನಾನು ಮಾಡಬೇಕು, ಅವ್ರು ಪಲ್ಯ ಮಾಡಾಕತ್ತಾರ, ಗೊಜ್ಜು. ಅದಿಲ್ಲ ಬಿದ್ದವ್ರಿಗೆ ಎಲ್ಲರಿಗೆ ಫೋನ್ ಹಚ್ಚಿ ಮಾತಾಡ್ಕೊಂತ ಕುಂತ್ಬಿಟ್ರಿ ಇವತ್ತು. ಅದು ಒಂದೇ ದಿನದಾಗ ಆಗ್ಬೇಕು ಎಲ್ಲದು.
ನಾನು ಆ ಕೆಲಸ ಮಾಡಕತ್ತೀನಿ, ಇವ್ರು ಫೋನ್ನೇ ಮಾತಾಡ್ಕೊಂತ ನಿಂತಿದ್ರು. ಹಂಗಾಗಿ ಅಡಿಗೆ ಲೇಟ್ ಆಗತೈತಿ. ನಾವ್ಯಾಗ ಪಾಪ ನಾವು ಹೆಂಗೋ ತಡ್ಕೊತೀವಿ. ಆಕೆಗೆ ನಿದ್ದೆ ಜೋರು 10 ಗಂಟೆ ಅಂದ್ರೆ ನಿದ್ದೆ ಬಂದುಬಿಡುತ್ತೆ ಆಕೆಗೆ 9 ಗಂಟೆ 10 ಗಂಟೆಗೆ. ಅದಕ್ಕೆ ಈಗ ಅವ್ರು ಮಾಡಲಿ, ನಾ ಚಪಾತಿ ಮಾಡಿಬಿಡ್ತೀನಿ ಈಗ ಲಗು ಲಗು. ಈಗ ನೋಡ್ರಿ, ನಾನು ಅವನ್ನೆಲ್ಲ ತೊಳೆದು ಒರೆಸಿ ಇಟ್ಟಿದ್ದೆ. ಆಲ್ರೆಡಿ ನಮ್ಮ ಮನೆಯವರು ಇದನ್ನು ಮಾಡಕತ್ತಿದ್ರು. ಏನಪ್ಪ ಅಂತಂದ್ರೆ ಚಪಾತಿ ಹಿಟ್ಟು ನಾದಿಟ್ಟಿದ್ರು, ಟೊಮೆಟೊ ಗೊಜ್ಜು ಮಾಡಿದ್ರು. ಮತ್ತು ಅವನ್ನೆಲ್ಲ ಇಟ್ಬಿಟ್ಟು ನಾನು ಬಂದು ಚಪಾತಿನ ಲಟ್ಟಿಸಾಕತ್ತೀನಿ. ಅವರು ಬೇಯಿಸಾಕತ್ತಿದ್ರು ಚಪಾತಿನ. ಇಬ್ಬರು ಒಂದೊಂದು ಮಾಡಿದ್ರೆ ಲಗು ಲಗು ಆಕೈತಿ ಅಂಥೇಳಿ ಮಾಡಾಕತ್ತಿದ್ವಿ. ಮತ್ತು ನನಗೆ ನೋಡಿದ್ರೆ ಚಪಾತಿ ತಿನ್ನಂಗೆ ಅನಿಸಿತ್ತು. ಹಿಂದಿನ ದಿವಸ ರೈಸ್ ತಿಂದಿದ್ವಿ, ಹಾಗಾಗಿ ಒಂದಿನ ರೈಸ್ ತಿಂದ್ರೂ ಒಂದು ಮರುದಿನ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ತಿನ್ಬೇಕು ಅನ್ನಿಸ್ತೈತಿ. ದಿನಾಲೂ ಅನ್ನ ತಿನ್ನಕ್ಕೆ ಕೊಟ್ಟ ಅಷ್ಟು ಇಷ್ಟ ಆಗಂಗಿಲ್ಲ. ಅದಕ್ಕೆ ಚಪಾತಿ ತಿನ್ನಂಗಾಗೈತಿ ನನಗೆ ಅಂದೆ. ಹಾಗಾಗಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಾಕತ್ತಿದ್ರು. ಅನ್ನ ಸಾರು ಮಾಡ್ತೀನಿ ಅಂದರು. ಅನ್ನ ಸಾರು ನೀನು ತಿಂದು ಆಗೈತಿ, ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದಿಟ್ಬಿಡ್ರಿ ನೋಡೋಣ, ಆದ್ರೆ ಇಬ್ಬರು ಸೇರಿ ಮಾಡಿಬಿಡೋಣ ರಾತ್ರಿಗೆ ಅಂತಂದೆ. ಮತ್ತು ಅವರು ಎಲ್ಲ ಹೆಲ್ಪ್ ಮಾಡಿಕೊಟ್ರು. ನಾನು ಮತ್ತು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ನಲ್ಲ, ಹಾಗಾಗಿ ಅವರು ಅಡುಗೆ ಮನೆಗೆಲ್ಲ ಹೆಲ್ಪ್ ಮಾಡಾಕತ್ತಿದ್ರು. ಹಂಗೆ ಮಾತಾಡ್ಕೊತ ಇಬ್ಬರು ಮಾಡಾಕತ್ತಿದ್ವಿ. ಆಮೇಲೆ ಲೇಟ್ ಆಗಿಬಿಟ್ಟಿತ್ತು. ಇನ್ನೂ ಬೇಗ ಹಾಕಿತ್ತು, ಬಟ್ ಅವ್ರು ನಮ್ಮ ಮನೆಯವರು ಯಾರ್ಯಾರಿಗೋ ಫೋನ್ ಹಚ್ಕೊಂಡು ನಿಂತಿದ್ರು, ಹಾಗಾಗಿ ಲೇಟ್ ಆಗಿಬಿಡ್ತು ಅದು ಮಾಡೋದು. ನಂದು ಮತ್ತು ಒಂದು ಸ್ವಲ್ಪ ಟೈಮ್ ಹಿಡ್ದು ಅವನ್ನೆಲ್ಲ ತಿಕ್ಕಿ ತೊಳೆದು ಒರೆಸಿ ಇಟ್ಕೊಳ್ಳೋದ್ರೊಳಗೆ. ಟಿವಿ ಮ್ಯೂಟ್ ಮಾಡು. ಮಾಡ್ಬಾರ್ದು ಟಿವಿ ಮ್ಯೂಟ್ ಮಾಡಿ ನೋಡಿ. ಹಚ್ಚಂತ ಸ್ನ್ಯಾಕರಿಗೆ ಬಡಿಸ್ಕೊಂಡು ನೋಡ್ರಿ, ಊಟ ನಮ್ದು ಟೊಮೆಟೊ ಗೊಜ್ಜು, ಚಪಾತಿ, ರೈಸ್. ನಿನಗೆ ಇಷ್ಟಕ್ಕೊಂದ ಸಾಕನ? ನಾನು ಹಸಿ ತಿನ್ನಲ್ಲ. ತಿನ್ಬೇಡ, ಅಂಥದೆಲ್ಲ ಹೆಂಗೆ ಜಾಸ್ತಿ ತಿಂತಿದ್ದಿ? ತಿಂತೀನಿ, ಆಮೇಲೆ ಜಾಸ್ತಿ ಉಳಿತಂತಂದ್ರೆ ಇನ್ಮೇಲೆ ಅನ್ನ ಐತಲ್ಲ. ಒಂದು 2 ಚಪಾತಿ, ನಮ್ಮಿಂದ 2 ಚಪಾತಿ, ಮತ್ತೊಂದು 2 ಚಪಾತಿ. ಮೂಲಂಗಿ ತಗೋರಿ, ತಿನ್ರಿ ಚಪಾತಿ ಜೊತೆಗೆ. ಇದು ಮುಚ್ಚ ಅಷ್ಟು ನಮಗೆ ತಿನ್ನಿಸ್ಬೇಕೀಗ ಪಾಪ. ಯಾಕೆ ಚೆನ್ನಾಗಿಲ್ವಾ ನಿಮ್ಮ ಅಪ್ಪ ಮಾಡಿದ್ದು? ನೀ ತಿಂದೇಳು ಬೇರೆ ಕಾಪಾಡಪ್ಪ. ನಾಳೆ ಈಗ ಅಷ್ಟು ಕೆಟ್ಟದಾಗಿತ್ತು ಇಲ್ಲ, ಮತ್ತೆ ತಿನ್ಲಾಕ ಆಯ್ತು. ನಾವು ಮಾಡಿದ್ದೇನು ತಿನ್ಬಾರ್ದು. ಆಯ್ತು ಆಯ್ತು. ಮೂಲಂಗಿ ಹಚ್ಕೋಬೇಕಂತ ಚೆನ್ನಾಗಿ ಹಚ್ಕೊಂಡು ತಿನ್ಬೇಕು. ಒಣಾಕ್ ತಿಂದ್ರೆ ಜಾಸ್ತಿ ಗೊಜ್ಜು ಹಚ್ಕೊಂಡಿದ್ವಿ. ರೀ ತಿನ್ರಿ, ಏನು ಮಾಡಾಕತ್ತೀರಿ? ಚೆನ್ನಾಗಿದೆ. ಮಸ್ತ್ ಆಗೈತೆ. ಮಸ್ತ್ ಆಗೈತೆ. ಹ್ಞೂ ಇದು ತಿನ್ಸಾಕಂತಿಲ್ಲ ನಾವೇ ಬಾ, ನಾ ತಿನ್ನಿಸ್ತೀನಿ. ನೋಡ್ರಿ, ಟೊಮೆಟೊ ಗೊಜ್ಜು ಚೆನ್ನಾಗೈತಿ. ನಾನು ಈಗ ತಿಂದೆ. ನಮ್ಮ ಮನೆಯವ್ರು ಟೊಮೆಟೊ ಗೊಜ್ಜು ಮಾಡ್ಯಾರ. ನಾನು ಮಸ್ತಾಗೈತೆ. ಜೊಲ್ಲ ಒಂದು ಜೊಲ್ಲು ಹಂಗೆ ಬೀಳುತ್ತಿರ್ತೈತಿ. ಇಡ್ರಿ ತೆಳಗಿಟ್ಟು ಊಟ ಮಾಡ್ರಿ. ನಾವು ಪೇರೆಂಟ್ಸ್ ಹೆಂಗಿರ್ತೀವಿ ಹಂಗೆ ಮಕ್ಕಳು ಅಕ್ಕಾರಂತ. ಹೌದಾ? ಹೌದು. ಮಾಡ್ತೀರಾ ಮೇಡಮ್ ಅವರು? ನಾವೇನು ಮಾಡೋದಿಲ್ಲ, ಎಲ್ಲ ಕೇಳಿಸ್ಕೊಂತ ಇರ್ತೀವಿ. ಹೌದು. ನಾ ಈಗ ಹಿಡ್ದೇನೆ, ಒಟ್ಟ ಹಿಡದೇ ಇಲ್ಲ, ಈಗ ಹಿಡ್ದಿದ್ ಬಿಡು. ಆಯ್ತು, ಇಡ ಅಲ್ಲಿ ಪಕ್ಕಕ್ಕೆ ಇಟ್ಟು ತಿನ್ನು ಸುಮ್ಕ.
ಹ್ಞೂ ಚಲೋ ಆಗೈತೆ. ಹ್ಞೂ ಹ್ಞೂ ಆತನ ಮಾಡಿದ್ದು ಮತ್ತೆ ಆತನ ಆತ ಈತ ಇಡು ಮಾಡು ಅಂತೀನಿ ಮತ್ತೆ ಅದಕ್ಕೆ ಕಮೆಂಟ್ ಹಾಕ್ಬೇಡ್ರಿ. ಅವಂಗೆ ಬರ್ತಿರ್ತಾವೆ ಒಂದೊಂದ್ಸಲ. ಭಾಷೆ ಅವ್ರ ಭಾಷೆನೇ ಅಂತದ್ದು. ನಮ್ಮ ಕುರ್ ಭಾಷೆನೇ ಅಂತದ. ಚಲೋ ಆಗೈತೇನವ. ಈಕಿ ನೋಡ್ರಿ ತಲೆ ಸ್ನಾನ ನಾಳೆ ಮಾಡ್ತಾ ಅಂತ ಇವತ್ತು ಮಾಡಲಿಲ್ಲ. ನಾನು ನಾಳೆ ಮಾಡ್ಬೇಕು ಅಂದ್ಕೊಂಡೆ, ಬಟ್ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ ತೊಳ್ಕೊಂಬಿಟ್ಟೆ ನಾನು. ಮಸ್ತಾಗೈತಿ. ಅರ್ಜೆಂಟಲ್ಲಿ ಮಾಡ್ಕೊಂಡು ತಿಂದ್ಬಿಡ್ಬೋದು ನೋಡು, ಹೌದಿಲ್ಲ? ಅನ್ನ ತಿಂದು ಬೇಸರ ಆದಾಗ ಟೊಮೆಟೊ ಗೊಜ್ಜು ಚಪಾತಿ. ಏನು 2 ಉಳ್ಳಾಗಡ್ಡಿ. 4 ಟೊಮೆಟೊ, 4 ಮಂದಿ ಕರೆಕ್ಟ್ ಆಗುತ್ತೆ. ಇನ್ನೂ ಉಳಿತೈತಿ ಮತ್ತೆ 2 ಉಳ್ಳಾಗಡ್ಡಿ 4 ಟೊಮೆಟೊ ಹೆಚ್ಚಿ ಮಾಡ್ಕೊಂಬಿಟ್ರಿ ರುಚಿ ಜಾಸ್ತಿ. ಇದು ಟೊಮೆಟೊ ಸೀಸನ್ಯಾಗ ಇನ್ನೊಂದು ಏನು ಮಾಡ್ಬೇಕಂದ್ರೆ ಈಗ ಮಾಡಿರ್ತೀವಲ್ಲ ಬೆಳಿಗ್ಗೆ ತಿನ್ನಬೇಕು. ಇನ್ನೂ ಚೆನ್ನಾಗಿರ್ತೈತಿ. ತಿನ್ನಾಗತ್ತವ್ರಿ ನೋಡ್ರಿ. ಮತ್ತು ಎಲ್ಲ ತೊಳೆದು ಒರೆಸಿ ರಂಗೋಲಿ ಹಾಕಿನಿ. ಬಟ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಕೆಲಸ ಮುಗಿಸ್ಕೊಂಡೆ. ಇದು ಮುಗಿಸಿ ಕಸ ಗುಡಿಸಿದೆ. ನಮ್ಮ ಮನೆಯವ್ರ ಅರ್ಧ, ನಮಿತ ಅರ್ಧ ನೆಲ ಒರೆಸಿದ್ರು. ಈಕಿಗೆ ಸ್ನಾನ ಮಾಡಿಸಿದೆ. ಬೆಳಗಿನ ಕೆಲಸ ಎಲ್ಲ ಮುಗಿದ್ವಿಕ್ಕಿವು. ಫ್ರೆಂಡ್ಸ್ ನೋಡ್ರಿ ಈಕೆ ನನ್ನ ಕೊಡಕ್ಕೆ ನಿಂದೈತಲ್ಲ ಅಲ್ಲಿ ಪಿಂಕ್ ಕಲರ್ ಅಂತದೇ. ಇದು ನಂದು ಬ್ಲ್ಯಾಕ್ ನಂದು ಕೊಡು. ಹಾಂ, ಇಬ್ರು ಒಂದೊಂದು ದಿನ ಹಾಕೋಬೇಕು. ನಾನು ಅಕ್ಕಿ ಡ್ರೆಸ್ ಹಾಕೊಂಡು ಹೆಂಗ್ ಮಾಡ್ತಾಳೆ ಅವರಪ್ಪ ಕೊಡ. ನಾನು ಡ್ರೆಸ್ ಅವ್ವಾರೇ ಬಾ 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 ಬಾ. ಇಲ್ಲಿ ಬಾ, ಬೀಳಲ್ಲ, ಬೀಳಂಗಿಲ್ಲ. ಬಾ. ಹಾಂ, ಗುಡ್ ಗರ್ಲ್. ಕಾಲ ನೋಡ್ಕೊಂಬಾರವಾ, ಕಾಲಾಗ ನೋಡ್ಕೊಂಬಾ. ನೀನು ಹಿಂದೆ ಕಾಲಿಲ್ಲ. ಬಾ 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 ನಾವೇ ಬಾ 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 ಓಡ್ಬಾ 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 ಓಡ್ಬಾ. ಹಾಂ, ಓಡ್ಬಾ ಓಡ್ಬಾ. ಮೊದ್ಲು 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 ನಾವೇ ಮೊದ್ಲು ಒಂದು ಡಿಕ್ಕಿ ಆಯ್ತಾಳ, ಗೋಡೆಗೆ ಡಿಕ್ಕಿ ಆಯ್ತಾಳ, ಡಿಕ್ಕಿ ಆಯ್ತಾಳ. ಬಾ ಬಾ ಬಾ. ಹಾಂ, ಬಾ ಬಾ. ಬರಬೇಕು ಪಟ 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 ಪಟ. ಓಡ್ಬಾ ಓಡ್ಬಾ ಓಡ್ಬಾ. ಬಾ. ಹಾಂ, ಹಿಡ್ಕೊ, ಕೈ ಹಿಡ್ಕೊ. ಹಾಂ, ಇಲ್ಲಿ ಕೈ ಹಿಡ್ಕೊ. ಬಾ. ಆ ಕಡೆ ಹೊಕ್ಕ. ಬಾ. ಇರು ಇರು ಇರು. ಬಾ. ಎಷ್ಟು ಚಂದ ಓಡಾಡ್ತಿದ್ಲ ಅವಾಗ. ಬಂದ್ಲೋಡು. ಬಾ. ಸಾಕ್ಬಿಡು. ನೋಡ್ರಿ ಕೆಲಸ ಎಲ್ಲ ಆಗೈತಿ. ನೀವು ಮಾಡಿಸಂಗ ಎಲ್ಲ ಕೆಲಸ ಆಗೈತಿ. ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ. ನಾನು ಮಾಡ್ಕೊಂಬಂದು ಪೂಜೆಗೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈಗ ನಾನು ಹೌದಾ, ಪೂಜೆದ ಸಾಮಾನೆಲ್ಲ ತಿಕ್ಕಿಟ್ಟಿನಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ನೋಡ್ರಿ. ಈಗ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಆಲ್ರೆಡಿ ನೀರು ತುಂಬ್ಕೊಂಬಂದೆ. ಫೋಟೋವನ್ನೆಲ್ಲ ಒರೆಸಿ ಅವಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಕರೆಂಟ್ ಹೋಗಿತ್ತು, ಕರೆಂಟ್ ಬಂತು ನೋಡಿ. ನಾವೇನು ರೆಡಿ ಮಾಡಿ ಕುಂದ್ರಸಿನಾಗಿ ಲಗ್ನ. ನಮ್ಮ ಮನೆಯವ್ರು ಜಕ್ಕಕ್ಕೆ ಹೋಗ್ತಾರ. ಅವ್ರು ಬಂದಮೇಲೆ ನಮಿತ ಹೊಕ್ಕಾಳ. ನಮ್ಮ ಮನೆಯವ್ರು ಇದನ್ನು ತೊಗೊಂಬಂದು ಕೊಡ್ಬೇಕು. ಕಾಯಿ, ಎಲೆ, ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಂಬಂದು ಕೊಡ್ತಾರೆ. ನಾನು ಅಷ್ಟರೊಳಗೆ ಇದನ್ನ ಕೈ ಹಿಡಿತೈತಿ. ಎಲ್ಲ ಫೋಟೋ ಏನು ಕೈ ಹಿಡಿಯಂಗಿಲ್ಲ ಜಾಸ್ತಿ. ಇವು ವಸ್ತುಗಳದ ನೋಡ್ರಿ, ಚಿಕ್ಕ ಚಿಕ್ಕ ದೀಪ, ಇವನ್ನೆಲ್ಲ ಇವಕ್ಕೆಲ್ಲ ಗಂಧ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಾರಾಗಿನ ಒಂದು ತಾಸು ಬೇಕಾಗುತ್ತೆ. ಬೇಗ ಬೇಗ ಮಾಡ್ತೀನಿ. ಪೂಜೆ ಟೈಮ್ ಆಯ್ತು. ಇವತ್ತು ಉಪವಾಸ ಇರಬೇಕು ಅಂತ ಮಾಡೀನಿ. ನೋಡೋಣ. ಒಂದು ಸ್ವಲ್ಪ ಅನ್ನದ ಐಟಮ್ ಏನೂ ತಿನ್ನಬಾರ್ದಂತ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದು ಮಕ್ಕಳಿಗೆ ರಾತ್ರಿಗೆ ಊಟ ಮಾಡ್ತೀವಿ ಪೂಜೆ ಮುಗಿಸಿ. ನೋಡ್ರಿ, ಈಗ ಎಲ್ಲ ಮುಗೀತು. ಮುಗಿದ ಮೇಲೆ ಪೂಜೆ ಮಾಡಿ ಉದಿನ ಕಡ್ಡಿ ಬೆಳಗಿ ಕರ್ಪೂರದ ಆರತಿ ಬೆಳಗಾಕತ್ತೀನಿ. ಧೂಪ ದೊಡ್ಡ ಕಪ್ ಇದ್ದಿದ್ದಿಲ್ಲ, ಚಿಕ್ಕ ಚಿಕ್ಕ ಉದಿನ ಕಡ್ಡಿ ಸೈಕಲ್ ಅಗರಬತ್ತಿ ಬರ್ತೈತೆ ನೋಡ್ರಿ. ಅದ್ರೊಳಗೆ ಚಿಕ್ಕ ಚಿಕ್ಕ ಕೋನ್ ಬರ್ತಾವಲ್ಲ, ಅದ್ರದ್ದೇ ಒಂದು 5 ಇದ್ವು. ಅವನ್ನ ಹಚ್ಚಿ ಪೂಜೆ ಮುಗಿಸ್ಕೊಂಡೆ. ಈಗ
ಸದ್ಯದರಲ್ಲೇ ಹೋಗಬೇಕು ಶಾಪಿಂಗಿಗೆ. ಮನೇಲಿ ಕೆಲವೊಂದಿಷ್ಟು ಐಟಮ್ಗಳು ಖಾಲಿಯಾಗಕ್ಕೆ ಬಂದವು, ತೊಗೊಂಬರ್ಬೇಕು. ಹಂಗಾಗಿ ಈಗ ಇದ್ದಿದ್ರಾಗನ ಮಾಡಿದ್ರಾಯ್ತಂತ ಮಾಡಿದೆ. ಚಿಕ್ಕದ ಕೋನ್ ಹಚ್ಚಿ ಮುಗಿಸ್ಬಿಟ್ಟೆ. ನೋಡ್ಬೋದು ಹೊರಗಡೆನೂ ಕೂಡ ಕರ್ಪೂರದ ಆರತಿ ಬೆಳಗಾಕತ್ತೀನಿ. ಹೊರಗೆ ಈ ರೀತಿ ರಂಗೋಲಿ ಹಾಕಿದ್ದೆ, ಆವಾಗಲೇ ತೋರಿಸಿದ್ನಲ್ಲ. ನಮ್ಮ ಮನೆಯವರು ವಿಡಿಯೋ ಮಾಡಾಕಂತಾರ. ನಮಿತಾ ಸ್ನಾನಕ್ಕೆ ಹೋಗಿದ್ಲ, ಹಾಗಾಗಿ ಅವರ ಮಾಡಾಕಂತಿದ್ರು. ಬಟ್ ನಮಿತಾ ನಮ್ಮ ಮನೆಯವ್ರಕ್ಕಿಂತ ಭಾಳ ಚೆನ್ನಾಗಿ ಮಾಡ್ತಾಳೆ ವಿಡಿಯೋ ಎಲ್ಲ. ಒಂದು ಸ್ವಲ್ಪ ತಲೆ ಓಡಿಸ್ತಾಳೆ ಆಕಿ, ಹೆಂಗೆ ಮಾಡಬೇಕು ಹೆಂಗೆ ಬಿಡಬೇಕು ಅನ್ನೋದು. ನೋಡ್ರಿ ಈಗ ಇಲ್ಲಿ ಮಿರರ್ ಒಳಗೆ ನಮ್ಮ ಮನೆಯವ್ರು ಕಾಣಾಕತ್ತಾರ. ಬಟ್ ನಮ್ಮ ನಮಿತಾ ಏನು ಮಾಡ್ತಾಳೆ, ಸೈಡಲ್ಲಿ ನಿಂತ್ಕೊಂಡು ಆಕಿ ಕಾಣ್ಲಾರ್ದಂಗೆ ವಿಡಿಯೋ ಮಾಡ್ತಿರ್ತಾಳೆ. ನೋಡ್ಬೋದು ಶಿವರಾತ್ರಿ ಹಬ್ಬದ ಪೂಜೆ ಹಿಂಗಾಗಿತ್ತು, ಚೆನ್ನಾಗಾಗಿತ್ತು. ನಾನು ಯಾವಾಗಲೂ ಪ್ರತಿ ಸಲ ಹೆಂಗೆ ಪೂಜೆ ಮಾಡ್ತೀನಿ, ಇವತ್ತೂ ಕೂಡ ಹಾಗೆ ಪೂಜೆ ಮಾಡೀನಿ. ಪ್ರತಿ ಸಲ ಅಮಾವಾಸ್ಯೆಗಿನ ನಾನು ಕಾಯಿ ತೆಗೆದು ಕಾಯಿ ಕುಂದರ್ಸಿ ಹೊಸ ಕಾಯಿ ಇಟ್ಟು ಕಳಸದ ಪೂಜೆ ಮಾಡ್ತಿದ್ದೆ, ಲಕ್ಷ್ಮೀ ಪೂಜೆ. ಬಟ್ ಇವಾಗ ಏನಂದ್ರೆ ಹೋದ ತಿಂಗಳು ಏನಾಯ್ತಂದ್ರೆ ಸಂಕ್ರಾಂತಿ ಬಂದಿತ್ತು. ಸಂಕ್ರಾಂತಿ ಹೋಗಿ 2 ದಿವ್ಸಕ್ಕನ 1 ದಿವ್ಸಕ್ಕೆ ಅಮಾವಾಸ್ಯೆ ಬಂದಿತ್ತು. ಆವಾಗ ಏನು ಮಾಡಿದೆ, ಸಂಕ್ರಾಂತಿ ದಿವಸನ ಕಳಸ ಕುಂದ್ರಿಸಿ ಪೂಜೆ ಮಾಡ್ಕೊಂಬಿಟ್ಟೆ. ಅಮಾವಾಸ್ಯೆ ದಿವಸ ಹಂಗೆ ದೀಪ ಹಚ್ಚಿದೆ, ಹೂ ಏರಿಸಿ. ಬಟ್ ಈ ಸಲನೂ ಕೂಡ ಹಂಗೆ ಆಯಿತು. ಒಂದಿನ ಬಿಟ್ಟು ಒಂದಿನ ಅಮಾವಾಸ್ಯೆ ಬಂದೈತಿ. ಹಾಗಾಗಿ ಶಿವರಾತ್ರಿ ಹಬ್ಬದ ದಿವಸನ ಕಳಸ ಕುಂದರ್ಸಿ ಪೂಜೆ ಮಾಡ್ಕೊಂಬಿಟ್ಟಿನಿ. ಇನ್ನೇನು ಇದಕ್ಕೆ ಏನಪ್ಪ ಅಂದರೆ ಅಮಾವಾಸ್ಯೆ ದಿವಸ ಹಾಗೆ ಸಿಂಪಲ್ಲಾಗಿ ಹೂ ಏರಿಸಿ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ಕೊಂಡೀನಿ ಫ್ರೆಂಡ್ಸ್. ನೋಡ್ಬೋದು ಪೂಜೆ ಇಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಬಂದೈತಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿರಿ, ಒಂದು ಸ್ವಲ್ಪ ಜೂಮ್ ಹಾಕಿ ತೋರ್ಸಾಕತ್ತೀನಿ. ಎಲ್ಲ ಸ್ತೋತ್ರಗಳನ್ನು ಹೇಳಿ ಪೂಜೆ ಮುಗಿಸಿದಾದ್ಮೇಲೆ ಮತ್ತು ನಮ್ಮ ಮನೆಯವ್ರು ತೋರಿಸ್ಯಾರೋ ಇಲ್ಲ ಪೂಜೆ ನೀಟಾಗಿ ಅಂತ ಹೇಳ್ಬಿಟ್ಟು ನಾನು ಒಂದು ಸಲ ವಿಡಿಯೋ ಮಾಡಿಕೊಂಡೆ. ಇದು ಅವರೇ ಮಾಡಿದರು. ನಾನು ಈಗ ನೋಡ್ಬೋದು ಕನ್ಫ್ಯೂಷನ್ ಫ್ರೆಂಡ್ಸ್. ಅವರು ಒಂದು ಸ್ವಲ್ಪ ನಾವೊಂದು ಸ್ವಲ್ಪ ವಿಡಿಯೋ ಮಾಡಿನಲ್ಲ, ನಾನೇ ಮಾಡಿದ್ದಿದ್ದು. ನಮಿತಾ ಸ್ನಾನ ಮಾಡ್ಕೊಂಬಂದು ರೆಡಿ ಹಾಕತ್ತಿದ್ಲು. ಅದೇ ಲಂಗ ಬ್ಲೌಸ್ ಹಾಕ್ಕೊತೀನಿ ಮಮ್ಮಿ ಅಂದ್ಲು. ಸರಿ ಆಯ್ತು ಹಾಕ್ಕೋ ಅಂತಂದೆ. ನಾನು ಆಕಿಗೆ ನವ್ಯ ಹಾಕ್ಕೊಂಡವಳ್ರಿ, ಅಂಥದ್ದೇ ಪಿಂಕ್ ಕಲರ್ದು ಐತಿ, ಅದನ್ನು ಹಾಕ್ಕೊತಾಳ ಅಂತ ಹೇಳ್ಬಿಟ್ಟು ಕಡೆಗೆ ತೆಗೆದಿಟ್ಟಿದ್ದೆ. ಬಟ್ ಆಕಿ ಲಂಗ ಬ್ಲೌಸ್ ಹಾಕ್ಕೊತೀನಿ ಅಂದ್ಲು. ನಾನು ಯಾವುದೋ ಒಂದು ಗದ್ದಲ್ದಾಗ ಆಯಿತು ಹಾಕ್ಕೋ ಅಂತಂದೆ. ಬಟ್ ಬಿಸಿಲಾಗ ಆ ಥರದ್ದು ಎಲ್ಲ ಹಾಕ್ಕೊಳಕ್ಕಾಗಲ್ಲ ಇಡೀ ದಿನ. ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡ್ಲು, ಮತ್ತು ಆಮೇಲೆ ತಾನೇ ಬೇರೆ ಡ್ರೆಸ್ನ ಹಾಕ್ಕೊಂಡ್ಲು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಾನು ಪೂಜೆ ಮಾಡ್ತಾಯಿದ್ದೆ. ರಾತ್ರಿನೂ ಕೂಡ ಹಂಗೆ ಅಡುಗೆ ಮನ್ಯಾಗ ಅಡುಗೆಗೆ ಎಲ್ಲ ಹೆಲ್ಪ್ ಮಾಡಿಕೊಟ್ರು. ಮತ್ತು ಈಗ ಬೆಳಿಗ್ಗೆನೂ ಕೂಡ ಅಷ್ಟೇ, ನವ್ಯಾಗ ಹೊಟ್ಟೆ ಹಸುವಾಗುತ್ತಾ ಅಂತ ಹೇಳ್ಬಿಟ್ಟು ಅವರ ಹೆಚ್ಚಿ ಮತ್ತು ಉಪ್ಪಿಟ್ಟು ಮಾಡೇ ಬಿಟ್ರು ಅವರ. ನಾನೆಲ್ಲ ಹೆಚ್ಚಿಟ್ಬಿಡ್ರಿ ನಾನು ಮಾಡ್ತೀನಿ ಅಂದಿದ್ದೆ. ಬಟ್ ಅವರು ಮಾಡೇ ಬಿಟ್ರು ಉಪ್ಪಿಟ್ಟು, ನವ್ಯಾಗ ಹಸ್ಕೊಂಡಾಳ ಅಂಥೇಳಿ. ಶಿವರಾತ್ರಿ ಹಬ್ಬದ ದಿವಸ ನಾವು ಸ್ವಲ್ಪ ಹೇಳೋದನ್ನ ಲೇಟ್ ಆಗಿಬಿಡ್ತು. ಹೇಳೋದು ಲೇಟ್ ಆದಮೇಲೆ ಮತ್ತು ಪೂಜೆನೂ ಕೂಡ ಲೇಟ್ ಆಗಿಬಿಡ್ತು ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸು, ಉಪ್ಪಿಟ್ಟು ರೆಡಿಯಾಗಿತ್ತು. ಉಪವಾಸ ಇರ್ಬೇಕು ಅಂದ್ಕೊಂಡೆ. ಬಟ್ ಪೂಜೆ ಗೀಜೆ ಎಲ್ಲ ಮುಗಿಸೋದ್ರೊಳಗೆ 1 ಗಂಟೆ ಆಗಿಬಿಡ್ತು. ನಾನಾರ ಏನು ರೈಸ್ ಐಟಮ್ ಏನೂ ಮಾಡಿದ್ದಿಲ್ಲ, ಉಪ್ಪಿಟ್ಟು ಮಾಡಿದ್ದೆ. ಗೋಧಿ ನುಚ್ಚಿಂದು ಉಪ್ಪಿಟ್ಟು ತಿನ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ತಿನ್ಕೊಂಡ್ವಿ. ಉಪವಾಸ ಅಂದ್ರೂ ಒಂದು ಅರ್ಧ ಡೇ ಫುಲ್ ಉಪವಾಸ ಇದ್ದಂಗೆ ಆಯಿತು. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದ್ವಿ. ಉಪ್ಪಿಟ್ಟು ತಿಂದಾದ್ಮೇಲೆ ಮತ್ತೇನೂ ತಿಂದಿದ್ದಿಲ್ಲ. ಮಕ್ಕಳೇ ಸಾಯಂಕಾಲ ಚಾನೂ ಕೂಡ ಕುಡಿಲಿಲ್ಲ ಅವತ್ತು. ತೋರಿಸ್ತೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಏನೇನು ತಿಂದ್ವಿ ಏನೇನು ತಿಂದಿಲ್ಲ ಅಂತ ಹೇಳ್ಬಿಟ್ಟು. ಫಸ್ಟು ನವ್ಯಾಗ ಪಾಪ ಭಾಳ ಹಸುವಾಗಿಬಿಟ್ಟಿತ್ತು. ನಮ್ಮ ಜೊತೆಗೆ ಆಕಿದು ಉಪವಾಸ ಆದಂಗೆ ಆಗಿಬಿಡ್ತು. ನಾನು ಕೂಡ ಪೂಜೆ ಆಗೋ ಮಟ್ಟ ಒಂದು ಸ್ವಲ್ಪ ನೀರು ಕುಡ್ದಿದ್ದಿಲ್ಲ, ಮತ್ತು ಒಂಚೂರು ಇದನ್ನು ತಿಂದಿದ್ದಿಲ್ಲ, ಚಹಾ ಕುಡ್ದಿದ್ದಿಲ್ಲ. ಚಹಾ ಮಾಡಿದ್ದೆ ಬಟ್ ಕುಡ್ದಿದ್ದೇ ಇಲ್ಲ ನಾನು. ಹಂಗೆ ನಿರಾಳಾಗಿ ಇದ್ದೆ. 1 ಗಂಟೆ ಮಟ್ಟನೂ ನಿರಾಳಾಗಿನ ಇದ್ದು ಪೂಜೆ ಮಾಡಿದೆ. ಬಟ್ 1 ಗಂಟೆ ಆದಮೇಲೆ ಪೂಜೆ ಗೀಜೆ ಮುಗೀತು ನೋಡಿರಿ. ಪೂಜೆ ಮುಗಿದ್ಮೇಲೆ ಒಂದು ಸ್ವಲ್ಪ ಉಪ್ಪಿಟ್ಟು ತೊಗೊಂಡೆ. ಉಪ್ಪಿಟ್ಟು ನಮ್ಮ ಮನೆಯವ್ರು ಮಾಡಿದ್ರು. ಅದೇನೋ ಗೊತ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಒಂಚೂರು ಖಾರ ಇಲ್ಲ, ರುಚಿ ಇಲ್ಲ. ಉಪ್ಪಿಟ್ಟೂ ಕೂಡ ಬಟ್ ಬಿಸಿ ಇದ್ದಾಗ ಚೆನ್ನಾಗಿತ್ತು. ನಾನು ನವ್ಯಾಗ ತಿನ್ನಿಸ್ಕೊ ಅಂತ ಕುತ್ಕೊಂಡ್ಬಿಡ್ತೀನಿ ನೋಡಿರಿ. ಅದೇನೈತಿ ಆರಿಬಿಡ್ತೈತಿ. ಆರಿದ ಮೇಲೆ ನಂಗೆ ಅಷ್ಟು ಇಷ್ಟನೇ ಆಗಂಗಿಲ್ಲ ಉಪ್ಪಿಟ್ಟು. ಹಂಗಾಗಿ
ಏನು ಮಾಡೋಕ್ಕಾಗಲ್ಲಪ್ಪ ಅಷ್ಟು ಮತ್ತು ಆಕಿ ತಿನ್ನಿಸ್ಲಿಲ್ಲ ಅಂದ್ರೆ ನಾನೇ ತಿಂದ್ಬಿಟ್ನೆ ಅಂದರೆ ಮತ್ತು ಆಕಿ ಏಡು ತಿಂದಳೋ ಏನೋ ಅಂತ ಆಮೇಲೆ ನಾನು ಕೊರಕ್ಕೊಂತ ಕುಂದಿರ್ತೀನಿ. ಅದಕ್ಕೆ ಈಗ ನೋಡ್ಬೋದು. ಮತ್ತು ಮಕ್ಕಳೇ, ಸಾಯಂಕಾಲದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮಧ್ಯಾಹ್ನ ಉಪ್ಪಿಟ್ಟು ತಿಂದ್ಬಿಟ್ವಿ, ಮನೆ ಕೆಲಸನೇ ಎಲ್ಲ ಆಗಿತ್ತು, ಪೂಜೆ ಗೀಜೆ ಎಲ್ಲ ಆಗಿತ್ತಲ್ಲ. ಮಲ್ಕೊಂಬಿಟ್ಟಿದ್ವಿ. ನಾನು ರೂಮಲ್ಲಿ ಮಲ್ಕೊಂಡಿದ್ದೆ. ನಮ್ಮ ನವ್ಯ ಆಟ ಆಡ್ಕೊತ ಹಂಗೆ ಕೂತ್ಕೊಂಡಿದ್ಲು. ಇನ್ನು ನಮಿತಾ ಓದೋದು ಬರೆಯೋದಿತ್ತಲ್ಲ ಆಕಿದು, ಅದನ್ನು ಮಾಡ್ಕೊತ ಕುಂತಿದ್ಲು. ಇಲ್ಲಿ ನೋಡ್ಬೋದು ಸಾಯಂಕಾಲ ನವ್ಯಾಗ ಬೆಳಗ್ಗೆ ಉಪ್ಪಿಟ್ಟು ಅಷ್ಟು ತಿಂದಿದ್ದಿಲ್ಲ ಆಕಿ ಚೆನ್ನಾಗಿ. ಹಂಗಾಗಿ ಒಂದು ಬೇಲ್ಪುರಿ ತೊಗೊಂಬಂದಿದ್ರು. ಆ ಬೇಲ್ಪುರಿನ ನವ್ಯಾಗ ತಿನ್ನಿಸಿದ್ರು ನಮ್ಮ ಮನೆಯವರು. ತಿನ್ನಿಸಿ ಒಂದು ಸ್ವಲ್ಪ ಉಳಿದಿತ್ತು, ನಮಿತಾ ಕೊಟ್ಟರು. ನಮಿತಾ ನಾನು ಉಪವಾಸ ಇರ್ತೀನಿ ಅಂಥೇಳಿ ಉಪವಾಸ ಇದ್ದಂಗೆ ಮಾಡಿದ್ಲು. ಈಗ ನೋಡ್ಬೋದು ಸಾರು. ಆಮೇಲೆ ಕಲ್ಲಂಗಡಿ ಹಣ್ಣು ಕೇಳಿದ್ಲು ನಮಿತಾ. ಆ ಕಲ್ಲಂಗಡಿ ಹಣ್ಣು ತೊಗೊಂಬಂದು ಆಕೆಗೆ ಹೆಚ್ಚಿಕೊಟ್ವಿ, ತಿಂದಳು. ನಾವು ಕೂಡ ತಿಂದ್ವಿ ಒಂದು ಸ್ವಲ್ಪ. ಅದಾದಮೇಲೆ ಮತ್ತು ರಾತ್ರಿಗೆ ಅಡುಗೆ ಮಾಡಿದ್ರಾತು ಅಂಥೇಳಿ ಬ್ಯಾಳೆ ಸಾರು ಮಾಡಿದ್ದೆ. ಬ್ಯಾಳೆ ಸಾರಿಗೆ ಆಲ್ರೆಡಿ ಒಗ್ಗರಣೆ ಕೊಟ್ಟು ಕುದಿಯಾಕತ್ತೈತಿ ನೋಡ್ಬೋದು ಸಾಂಬಾರು. ಅನ್ನ ಬ್ಯಾಳೆ ಸಾರು ಅಷ್ಟೇ ಮಾಡಿದ್ದೆ, ಸ್ವೀಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅಲ್ಲಿ ಊರಾಗ ಎಲ್ಲ ಸ್ವೀಟ್ ತಿಂದ್ಕೊಂಬಂದಿದ್ವಿ. ಮನೆಯಲ್ಲಿ ನಾವು ಇದನ್ನು ಮಾಡಿದ್ವಿ, ಏನಪ್ಪ ಅಂದರೆ ಹೋಳ್ಗೆ ಮಾಡಿದ್ದೆ ಒಂದು ದಿವಸ. ಮತ್ತು ಮರುದಿವ್ಸ ದೇವಸ್ಥಾನದ ಹತ್ರ ಬೂಂದಿ ಮಾಡಿದರು. ಹಂಗಾಗಿ ಅಲ್ಲೆಲ್ಲ ಸ್ವೀಟ್ ತಿನ್ಕೊಂಬಂದಿದ್ವಲ್ಲ. ಮತ್ತು ಅಮಾವಾಸ್ಯೆಗೆಲ್ಲ ಮಾಡಿದ್ರಾತು, ಈಗ ಸ್ವೀಟ್ ಬೇಡ ಅಂಥೇಳಿ ಬಿಟ್ಟಿದ್ದೆ. ದೇವ್ರಿಗೆ ನೈವೇದ್ಯಕ್ಕೆ ಇದನ್ನು ಮಾಡಿದ್ದೆ, ಏನಪ್ಪ ಅಂದರೆ ಬಾಳೆಹಣ್ಣು ನೈವೇದ್ಯ ಹಿಡಿದಿದ್ದೆ ಅಷ್ಟೇ, ಇನ್ನೇನೂ ಇದ್ದಿದ್ದಿಲ್ಲ. ಅಷ್ಟೇ, ನಮ್ಮ ಕೈಲಿ ಎಷ್ಟಾಗುತ್ತೆ ನೋಡಿರಿ ಅಷ್ಟು ದೇವರಿಗೆ ಸೇವೆ ಮಾಡಿ ಮುಗಿಸಿದ್ರೆ ಆಗಿ ಹೋಗ್ತೈತಿ. ಸುಮ್ಮನೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಜಾಸ್ತಿ ನಾವು ತಲೆ ಕೆಡಿಸ್ಕೊಂಡ್ವಿ ಅಂದ್ರೆ ಇನ್ನೂ ಅದು ಒಂಥರ ನಮ್ಗೆ ಒಂದು ತಲೆ ಮೇಲೆ ಭಾರ ಇದ್ದಂಗೆ ಆಗುತ್ತೆ ನೋಡಿರಿ. ಒಂದು ಚಪಾತಿ ಹಾಕ್ಕೊಂಡೀನಿ, 2.5 ಇತ್ತು. ಈಗ ಒಂದು ಹಾಕ್ಕೊಂಡೀನಿ, ಆಕೆ ತಿಂತಾಳೋ ಇಲ್ಲ ನೋಡ್ತೀನಿ. ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗೈತಿ, ಅನ್ನ ಹಚ್ಕೊಂಡು ತಿಂತೀವಿ. ಸ್ವಲ್ಪ ಇಷ್ಟ ಇದ್ವು ಅವು ಸಂಡ್ಗೆ, ಅಷ್ಟೇ ಇದ್ವು. ಅವನ್ನ ಒಂದು 4 ಬರ್ತಾವೆ ಎಲ್ಲರಿಗೆ. ಅನ್ನ ಸಾಂಬಾರ್ನಾಗ ಚಲೋ ಹಾಕವು ಅಂಥೇಳಿ ಕರೆದೀನಿ. ಅನ್ನ ಇನ್ನೂ ವಿಜಲ್ ಹೊಂಟೈತಿ, ಅದಕ್ಕೆ ಒಂದು ಚಪಾತಿ ಹಾಕ್ಕೊಂಡು ಹೊಂಟೀನಿ. ಸಾಂಬಾರು ರೆಡಿ ಆಗೈತಿ, ಊಟ ಮಾಡ್ಕೊತ ಆಕೆಗೆ ತಿನ್ನಿಸ್ಬೇಕು ನೋಡ್ರಿ. ಈಗ ಬಾ ನವ್ಯ ಹಾಯ್ ನವ್ಯ, ಇಲ್ಲಿ ನೋಡಿಲ್, ಬಾಯ್ ಬಾ ಮಮ್ಮು ತಿನ್, ಬಾ ಬಾರವ, ಬಾ ಹಿಡಿ, ಬಾ. ಅಲ್ಲೇ ನಿಂದಿರ್ತೀಯ? ನಿಂದ್ರ. ಹಂಗಾದ್ರೆ ನಾ ತಿಂತೀನಿ ನೋಡು. ನಾ ತಿನ್ಲಾ? ಹಾಂ, ನಾ ತಿಂತೀನಿ ನೋಡು. ಅಲ್ಲೇ ನಿಂದ್ರ, ನಾ ತಿಂತೀನಿ ನೋಡಿರಿ ಫ್ರೆಂಡ್ಸ್. ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ವ್ಲಾಗ್. ಬೆಳಿಗ್ಗೆ ನಮಿತಾಗ ಪಾಸ್ತಾ ಮಾಡಿದ್ದೆ, ಒಂದು ಸ್ವಲ್ಪ ಉಳ್ದೈತಿ, ಅದನ್ನು ತೊಗೊಂಬಂದೀನಿ. ಮತ್ತು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಎಗ್ ಅಂತೀನಿ ನೋಡಿರಿ, ವೆಜ್ ಫ್ರೈಡ್ ರೈಸ್ ಮಾಡೀನಿ. ಹೆಂಗೆ ಬಂದೈತಿ ಗೊತ್ತಿಲ್ಲ, ತಿಂದಿಲ್ಲ, ಇನ್ನೂ ತಿನ್ನಬೇಕು. ಹಂಗೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಶೇರ್ ಮಾಡ್ಕೊಳಕತ್ತೀನಿ. ನವ್ಯ ಇವಾಗ ಎದ್ಬಿಟ್ಟು ಮುಖ ತೊಳ್ಕೊಂಡು ನೀರು ಕುಡಿದು ಈಗ ನಾಷ್ಟ ಮಾಡಕ್ಕೆ ಕುಂತಾಳೆ ನೋಡ್ರಿ. ಹೆಂಗಾಗೈತವ ನವ್ಯ? ಹೆಂಗಾಗೈತಿ? ಮಮ್ಮು ಚೆನ್ನಾಗೈತಾ? ಹೇಳಂಗಿಲ್ಲಲ್ಲ? ಹೇಳ್ಬೇಡ ಫ್ರೆಂಡ್ಸ್. ನಾನು ತಿಂದ್ಬಿಟ್ಟು ಇವಾಗ ಹೇಳ್ತೀನಿ ಹೆಂಗಾಗೈತೆ ಅಂಥೇಳಿ. ಕುರುಮ್ ಅಂತ ನೋಡ್ರಿ, ತರಕಾರಿ ಮಸ್ತಾಗೈತಿ. ಇಯರ್ಬಡ್ ಕಿವಿ ಹಾಕ್ಕೊಂಡಿದ್ದೆ, ಮತ್ತು ತೆಗೆದು ಕೈಯಾಗ ಹಿಡ್ಕೊಂಡೇನಿ. ಹಾಂ, ಗುಡ್ ಗರ್ ನವ್ಯ, ಗುಡ್ ಗರ್. ಪಾಸ್ತಾ ಹೆಂಗೈತಿ ನೋಡ್ತೀನಿ. ಪಾಸ್ತಾ ತಿಂತಿ? ತಿನ್ನು.
ಚೆನ್ನಾಗೈತಿ, ಬಟ್ ಆರೈತಿ. ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಆಗ್ಬಿಟ್ಟೈತಿ. ಚೆನ್ನಾಗೈತಿ, ರುಚಿ ಚೆನ್ನಾಗೈತಿ ಪಾಸ್ತಾದ್ದು. ಈ ಸಲ ಪಾಸ್ತಾನ ನಾನು ಬೇರೆ ಬ್ರ್ಯಾಂಡ್ ತರ್ತಿದ್ದೆ ಮುಂಚೆ. ಈ ಸಲ ಇದ್ರೊಳಗೆ ಮೆಟ್ರೋದಾಗ ತಂದಿದ್ದೆ. ಮೆಟ್ರೋದಲ್ಲಿ MTRದು ಇತ್ತು. MTRದು ಪಾಸ್ತಾ ಪ್ಯಾಕೆಟ್ ತೊಗೊಂಬಂದೀನಿ. ಅದು ಅಷ್ಟು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ. ಯಾಕಂದ್ರೆ ಕುದಿಸ್ಬೇಕಾದ್ರೆ ಅದು ಓಪನ್ ಆಗಿಬಿಡ್ತಾವೆ, ಒಂಥರ ಪುಡಿ ಪುಡಿ ಆದಂಗೆ ಆಗ್ಬಿಟ್ಟೈತಿ. ಅದು ಯಾವ ಸೇಪ್ ಇರುತ್ತೆ ಅದೇ ಸೇಪ್ ಇಲ್ಲ, ಮುರಿದ್ಬಿಟ್ಟವು ನೋಡ್ರಿ. ಅದ ಬೆಳಿಗ್ಗೆ ಎದ್ದು ಆಕೆಗೆ ಪಾಸ್ತಾ ಮಾಡಿ, ನಮ್ಮ ಮನೆಯವ್ರಿಗೆ ಫ್ರೈಡ್ ರೈಸ್ ಮಾಡಿ, ವಿಡಿಯೋ ರಾತ್ರಿನೇ ಎಡಿಟ್ ಮಾಡಿದ್ದೆ. ಬಟ್ ಅಪ್ಲೋಡಿಗೆ ಹಾಕೋಕ್ಕೆ ಚಾರ್ಜರ್ ಇರಲಿಲ್ಲ ಮೊಬೈಲಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಚಾರ್ಜಿಗೆ ಹಾಕಿ ಹಾಗೆ ಅಪ್ಲೋಡ್ಗೆ ಹಾಕ್ಬಿಟ್ಟೆ. 2 ಆಗಾಕತ್ತಿದ್ವು. ಮತ್ತು ಮುಗೀತು. ಮುಗಿದ್ಮೇಲೆ ನಾವೇನು ಎದ್ದ ಮೇಲೆ ತಿನ್ಸಾಕತ್ತೀನಿ ನೋಡ್ರಿ ಆಕಿಗೆ ಮುಖ ತೊಳೆದು. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ನಿನ್ನೆ ಸ್ಟಾರ್ಟ್ ಮಾಡಿದ ವಿಡಿಯೋ ಇವತ್ತು ಬೆಳಗ್ಗೆ ಎಂಡ್ ಮಾಡತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಿ. ಬಾಯ್ ಬಾಯ್. ಬಾಯಾಗ ಕೈ ಹಾಕ್ಕೊಳೋದಲ್ಲ, ಹಿಂಗೆ ಮಾಡಬೇಕು. ಬಾಯ್ ಅನ್ಬೇಕು. ಹ್ಞೂ